ಆಕಾಶವಾಣಿ ಮಂಗಳೂರು. ಕಳೆದ ಮೇ 31 ಹಾಗೂ ಜೂನ್ 1ರಂದು ನಗರದ ಕುದ್ಮುಲ್ ರಂಗರಾವ್ ಸಭಾಭವನದಲ್ಲಿ ನಡೆದ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಿಲ್ ಚಾಂಪಿಯನ್ಶಿಪ್ 2023 ಕಾರ್ಯಕ್ರಮದ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಾಸ್ ಕುಡ್ಲಾ ಇವೆಂಟ್ಸ್ ಮಂಗಳೂರು. ದಾಸ್ ಕುಡ್ಲಾ ಈವೆಂಟ್ಸ್ ಮತ್ತು ಅರುಣ್ಯ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಮೇ 31 ಹಾಗೂ ಜೂನ್ 1ರಂದು ಮಂಗಳೂರಿನ ಕುದ್ಮಲ್ ರಂಗರಾವ್ ಸಭಾಂಗಣದಲ್ಲಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಿಲ್ ಚಾಂಪಿಯನ್ಸ್ 2023 ಕಾರ್ಯಕ್ರಮವು ನಡೆಯಿತು. ವಿಶ್ವ ಸಂಗೀತ ಲೋಕದಲ್ಲೇ ಇದೊಂದು ವಿನೂತನ ಪ್ರಯೋಗವಾಗಿದ್ದು, ಇದರಲ್ಲಿ 72 ಸ್ಪರ್ಧಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಮೇ 31ರಂದು ಜ್ಞಾನೋದಯದ ಉದಯ ಗುರೂಜಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಸಂಗೀತ ಮನಸ್ಸನ್ನು ಮುದಗೊಳಿಸುವ ಕಲೆಯಾಗಿದ್ದು ಕೆಲವರಿಗಷ್ಟೇ ಒಲಿದಿರುತ್ತದೆ, ಆದರೆ ಪ್ರತಿಯೊಬ್ಬರೂ ಸಂಗೀತವನ್ನು ಆಸ್ವಾದಿಸುವ ಕಲೆಯನ್ನು ಹೊಂದಿರುತ್ತಾರೆ ಎಂದು ಅಭಿಪ್ರಾಯಪಟ್ಟರು. ಯಾರು ಕೂಡ ಕಲ್ತಿದ್ದೇನೆ ಅಂತ ಹೇಳಿ ಕಲಿತಿದ್ದೇವೆ ಅಂತ ಎಲ್ಲರೂ ಯಾವುದು ಕಲ್ತದ್ದು ಮುಗಿಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಸಾಗರ ದೊಡ್ಡದು. ಅದಕ್ಕೆ ನಾನು ಯಾವಾಗಲೂ ಹೇಳಲಿಕ್ಕಿದೆ ದಾಸವ್ರ ಹತ್ರ, ಸಂಗೀತ ಸಂಗಾತಿ ಆದರೆ ದುರ್ಗತಿ ನಾಶ ಆಗ್ತದೆ ಅಂತ. ಯಾವಾಗಲೂ ಕೂಡ ನಮ್ಮ ಸಂಗಾತಿಗೆ ನಾವು ಬಾಲ್ಯದಿಂದಲೂ ಕೂಡ ಸಂಗೀತದ ಹಿಂದೆ ಬಂದವರು, ಆದರೆ ಸಂಗೀತದಲ್ಲಿ ಜಯಶಾಲಿ ಆಗ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವಿರುವ ಸ್ಥಿತಿಗತಿಗಳು ಆ ರೀತಿ ಇರೋದ್ರಿಂದಾಗಿ ಸಂಗೀತದಲ್ಲಿ ಇರುವವರ ಜೊತೆಗೆ ಆ ಒಂದು ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದೇವೆ. ಅದರಿಂದಾಗಿ ಸಂತೋಷವಿದೆ. ಏನೇ ಒಂದು ರೀತಿಯ ವ್ಯಥೆಗಳು ಮನುಷ್ಯ ಅಂದ ಮೇಲೆ ಬಂದೇ ಬರ್ತದೆ. ಆ ವ್ಯಥೆಗಳ ಕಥೆಗಳನ್ನು ಪರಿಹರಿಸಿದ್ದು ಈ ಸಂಗೀತವೇ. ಹಾಗಾಗಿ ಈ ಸಂಗೀತದ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಂಡು ಎಲ್ಲರೂ ಕೂಡ ವಿಜಯಶಾಲಿ. ಹಿರಿಯ ಗಾಯಕ ರಮೇಶ್ ಚಂದ್ರ ಅವರು ಪ್ರಾರ್ಥನೆಯನ್ನು ಹಾಡಿದರು. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವೆರಿಟೋ ಮೀಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ಪೆಜತ್ತಾಯ ಸ್ವಾಗತಿಸಿದರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಸುರೇಶ್ ಬಲ್ಲಾಳ್ ಕೊರೋನೋತ್ತರ ಕಾಲದಲ್ಲಿ ಸಂಗೀತ ಕಲಾವಿದರಿಗೆ ದೊರೆತ ಈ ವೇದಿಕೆಯನ್ನು ಪ್ರಶಂಸಿಸಿದರು. ಇದು SPL ಬಹುಶಃ ಈ ಒಂದು ಕಾನ್ಸೆಪ್ಟ್ ಏನಿದೆ, ಇದು ಕರ್ನಾಟಕದಲ್ಲಿ ಹೊಸತು ಕಾನ್ಸೆಪ್ಟ್. ಇಷ್ಟವರೆಗೆ ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ಆಗಲಿಲ್ಲ. ಬಹಳ ಉತ್ತೇಜನದಿಂದ ದಾಸರವರು ಇದನ್ನು ಮಾಡ್ತಾ ಇದ್ದಾರೆ. ಸ್ಪರ್ಧಿಗಳ ತೀರ್ಪುಗಾರರಾಗಿದ್ದ ಡಾಕ್ಟರ್ ಜಯಶ್ರೀ ಅರವಿಂದ್ ಮತ್ತು ಶಶಿಧರ್ ಕೋಟೆ, ದಾಸ್ ಕುಡ್ಲಾ ಈವೆಂಟ್ನ ಸದಾಶಿವ ದಾಸ್ ಪಾಂಡೇಶ್ವರ್, ಅರುಣ್ಯ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ವಿಕ್ರಮ್ ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಲೀಗ್ ಹಂತದ ಪಂದ್ಯಗಳು ನಡೆದವು. ಎರಡನೆಯ ದಿನ ಅಂದರೆ ಜೂನ್ 1ರಂದು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ನಡೆದವು. ಈ ಸ್ಪರ್ಧೆಯಲ್ಲಿ ಟೀಮ್ ಪ್ರತಿಮಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ, ಪಂಚಮ್ ಹಳೆಬಂಡಿಯವರ ತಂಡ ದ್ವಿತೀಯ ಸ್ಥಾನವನ್ನು ಪಡೆಯಿತು. 2 ದಿನಗಳ ಕಾಲ ನಡೆದ ಸ್ಪರ್ಧೆಯಲ್ಲಿ 9 ಲೀಗ್, 3 ಸೆಮಿಫೈನಲ್ ಸೇರಿದಂತೆ 13 ಪಂದ್ಯಗಳಲ್ಲಿ 178 ಹಾಡುಗಳನ್ನು 72 ಸ್ಪರ್ಧಿಗಳು ಹರ್ಷ ರಸಮಂಜರಿ ಕಾರ್ಯಕ್ರಮವು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಧುವನ ಕರೆದರೆ ಖ್ಯಾತಿಯ ವಾಣಿ ಹರಿಕೃಷ್ಣ ಭಾಗವಹಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಪತಿ ಭಟ್ ಮಾತನಾಡಿದರು. ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಂಥ ದಾಸ್ ಇವೆಂಟ್ಸ್ ಮತ್ತು ಹಾಗೂ ಅರುಣ್ಯ ಫೌಂಡೇಶನ್ ಅವರಿಗೆ ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸುತ್ತಾ, 2 ದಿವಸದ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಸುಮಾರು 178ಕ್ಕಿಂತಲೂ ಹೆಚ್ಚಿನ ಕಲಾವಿದರನ್ನು ಈ ವೇದಿಕೆಯಲ್ಲಿ ತಂದು ಅವರ ಒಂದು ಪ್ರತಿಭೆಯನ್ನು ತೋರಿಸುವಂಥ ಒಳ್ಳೆಯ ಅವಕಾಶ ಮಾಡಿದ್ದಕ್ಕಾಗಿ ಈ ಒಂದು 2 ಸಂಸ್ಥೆಗಳವರೆಗೂ ನಾನು ವಂದನೆಗಳನ್ನು ಹೇಳುತ್ತಾ, ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ಬಹಳ ಒಂದು ಮಹತ್ತರವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈಗ ನೀವಿಲ್ಲಿ ಹಮ್ಮಿಕೊಂಡಿದ್ದೀರಿ. ಒಂದನೇ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮೋಹನ ಆಳ್ವರವರನ್ನು ಕಲಾ ತಿಲಕ ರತ್ನ ಪ್ರಶಸ್ತಿ ನೀಡೋದರೊಂದಿದೆ. ಇದು ಬಹಳ ಒಂದು
ಒಳ್ಳೆಯ ಕೆಲಸ ನೀವು ಮಾಡಿದ್ರಿ. ಯಾಕಂತ ಹೇಳಿದ್ರೆ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಮೂಡುಬಿದಿರೆ ತಾಲೂಕು ಇರ್ಬೋದು ಅಥವಾ ಡಿಸ್ಟಿಕ್ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕೋಟಿಗೊಬ್ಬ ವ್ಯಕ್ತಿ ಅಂತ ನಾವೆಲ್ಲ ಯಾವಾಗಲೂ ಹೇಳೋದುಂಟು. ಆ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲೇನು ವಿಶೇಷವಾಗಿ ಹೇಳಬೇಕಂತ ಇಲ್ಲ. 1952 ಇಸ್ವಿಯಲ್ಲಿ 31/5 ನಿನ್ನೆ ಅವರ ಹುಟ್ಟುಹಬ್ಬ. ನಿನ್ನೆ ಕೂಡ ಬೆಳಿಗ್ಗೆ 9:30 ಗಂಟೆಗೊಮ್ಮೆ 9:15 ಗಂಟೆಗೊಮ್ಮೆ 2 ಕೇಕ್ ಕಟ್ ಮಾಡಿ ಪ್ರಥಮ ಆ ಕೇಕನ್ನು ಅವರ ಬಾಯಿಗೆ ನಾನೇ ಇಟ್ಟು ಕೊಟ್ಟದು. ಇವತ್ತು ಸಹ ಅದೇ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದೊಂದು ಬಹಳ ಒಂದು ಅಪೂರ್ವವಾದಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳ್ತಾನೆ. ಈಗಾಗಲೇ ಅವರನ್ನು ಹುಟ್ಟುಹಬ್ಬ ಆಚರಣೆ ಮಾಡುವಾಗ 100 ವರ್ಷ ಬದುಕಿ ಇರಬೇಕು ಅಂತ ನಾನು ನಿನ್ನೆ ಕೂಡ ಅವರನ್ನು ಆಶೀರ್ವಾದ ಮಾಡಿದ್ದು ಹೇಗಂತ ಹೇಳಿದ್ರೆ ಅವರ ತಂದೆ ಹಾಗೆ ಇರಬೇಕು ಅಂತ. ಅವರ ತೀರ್ಥರೂಪರು ಆನಂದ ಆಳ್ವಾರ್ ಅವರು 106ನೇ ಹುಟ್ಟುಹಬ್ಬವನ್ನು ಕಳೆದ ವರ್ಷ ಆಗಸ್ಟ್ 15 ಮಾಡಿದ. ಈ ವರ್ಷ 107ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಇದೆ. ಹಾಗಾಗಿ ಡಾಕ್ಟರ್ ಮೋಹನ್ ಆಳ್ವಾರವರಿಗೂ ಕೂಡ ಆರೋಗ್ಯಪೂರ್ಣ ಶತಸಂವತ್ಸರ ದೀರ್ಘ ಆಯುಷ್ಯದ ಜೊತೆಗೆ ನಿಮ್ಮಂಥ ಎಲ್ಲರ ಪ್ರೀತಿ ವಿಶ್ವಾಸ ಅವರಿಗೆ ಒದಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಅವರು ಮಾಡುವಂಥ ಆ ಸೇವೆ ಅದು ಎಲ್ಲ ನಿಮಗೆ ಗೊತ್ತಿರುವ ಹಾಗೆ ಸುಮಾರು 18 ಕಾಲೇಜು, ಹೈಸ್ಕೂಲು, LKGಯಿಂದ PGವರೆಗೆ ಎಲ್ಲ ವಿದ್ಯಾಸಂಸ್ಥೆಗಳನ್ನು ನಡೆಸುವುದರ ಜೊತೆಗೆ ಅದರಲ್ಲಿ ಸುಮಾರು ಬೇರೆ ಬೇರೆ ವಿಭಾಗದ ಮಕ್ಕಳಿಗೆ ದತ್ತಿ ಹಾಗೂ ಶುಲ್ಕರಹಿತ ವಿದ್ಯಾಭ್ಯಾಸ 3,000 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಒಂದರಲ್ಲಿ 670 ಮಕ್ಕಳಿಗೆ ಸಂಪೂರ್ಣ ಉಚಿತ. ಇದು ಯಾಕೆ ಎಲ್ಲ ವಿಚಾರ ನಿಮಗೆ ಸಹ ಎಲ್ಲ ಗೊತ್ತಿರಬೇಕು. ಉಚಿತವಾಗಿ ಕನ್ನಡ ಮಾಧ್ಯಮದಲ್ಲಿ 670 ಮಕ್ಕಳಿಗೆ ಉಚಿತ ಅವರ ವಾಸ್ತವ್ಯ, ಪುಸ್ತಕ, ಡ್ರೆಸ್ ಎಲ್ಲವೂ ಸುಮಾರು 6 ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ. ಅವರು ತುಂಬ ಸಾಲದಲ್ಲಿದ್ದಾರೆ. ಆದರೂ ಕೂಡ ಇಂಥ ಈ ದತ್ತಿ ನಿಧಿಗೋಸ್ಕರ ವರ್ಷಕ್ಕೆ 35ರಿಂದ 40 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇರುವಂಥ ಒಬ್ಬ ಮಹಾನ್ ಶಿಕ್ಷಣ ಪ್ರೇಮಿ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ 71ನೇ ವರ್ಷದ ಈ ಒಂದು ಹುಟ್ಟುಹಬ್ಬದ ಮರು ದಿವಸದ ಈ ಒಂದು ಸುಂದರ ಸಮಾರಂಭದಲ್ಲಿ ಅವರಿಗೆ ಪುನರಪಿ ನಾನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅಭಿನಂದನೆಯನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವರಿಗೆ ಕಲಾವೀರ ತಿಲಕರತ್ನ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನಾನು ಯಾವತ್ತೂ ಇಂಥ ಪ್ರಶಸ್ತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅಷ್ಟು ಸುಲಭದಲ್ಲಿ ಇಷ್ಟವೂ ಪಡೋದಿಲ್ಲ, ಆದರೆ ಒಪ್ಪುವುದಿಲ್ಲ. ಆದರೆ ಖಂಡಿತ ಇಂಥ ಒಂದು ಕಲಾವಿದರು ಇಡುವಂಥ ಪ್ರೀತಿಯನ್ನು ನಾನು ಯಾವಾಗಲೂ ನಗಣ್ಯ ಮಾಡಬಾರ್ದು. ನನಗೆ ಯಾವಾಗಲೂ ಇಂಥ ಸಮಯದಲ್ಲಿ ಅನ್ನಿಸ್ತದೆ, ನಾನೇ ಎಷ್ಟೋ ಬಾರಿ ನುಡಿಸಿರಿ ವಿರಾಸತ್ ಸಮಾರಂಭದಲ್ಲಿ ಬಹಳಷ್ಟು ಕಲಾವಿದರಿಗೆ ನಾವು ಹೀಗೆ ಸನ್ಮಾನ ಮಾಡ್ತಾ ಇರುವಾಗ ನನಗೂ ಇಂಥ ಸಂದರ್ಭ ಬಂದಾಗ ನಾನು ಬೇಡ ಅಂತ ಹೇಳಬಾರ್ದು. ಅದು ಅವರಿಡುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಬಾರ್ದು. ಈ ದೃಷ್ಟಿಯಲ್ಲಿ ಇವತ್ತು ಹೇಳಿದ ಕೂಡಲೇ ನಾನು ಭಾಳ ಸಂತೋಷದಲ್ಲಿ ಒಪ್ಪಿಕೊಂಡು ಬಂದಿದ್ದೇನೆ. ನೀವಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಬಹಳ ದೊಡ್ಡ ಆಭಾರಿಯಾಗಿದ್ದೇನೆ. ಎಲ್ಲರೂ ನನ್ನ ಪರಿಚಿತರೇ. ಇಲ್ಲಿ ಹಾಡುವವರು, ಇಲ್ಲಿ ಎಲ್ಲ ಕಲಾವಿದರು, ಇಲ್ಲಿ ಇರುವವರು, ಸೌಂದರ್ಯ ಪ್ರಜ್ಞೆ ಇದ್ದವರು ಎಲ್ಲರೂ ನನ್ನ ಪರಿಚಿತರೇ. ಇಲ್ಲಿ ಬಂದಾಗ ನಿಮ್ಮೊಟ್ಟಿಗೆ ಕಾಲ ಕಳೆಯುವುದೇ ನನಗೆ ಭಾಳ ಸಂತೋಷ. ನಾವೆಲ್ಲರೂ ಈ ಸುಂದರವಾದಂಥ ನಾಡಿನಲ್ಲಿದ್ದೇವೆ. ನಮ್ಮ ಹಿರಿಯರು ಭಾಳಷ್ಟು ರಂಗದಲ್ಲಿ, ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪಕ್ಕವಾದ್ಯಗಳಿರ್ಬೋದು, ಚಟುವಟಿಕೆಗಳಲ್ಲಿರ್ಬೋದು, ನಮ್ಮ ಹಿರಿಯರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನಾವು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಈಗಂತೂ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆ ಬೇಕಾದಷ್ಟು ಪಠ್ಯೇತರವಾದಂಥ ಚಟುವಟಿಕೆಗೆ ತಂದೆ ತಾಯಿಗಳು ಕೂಡ ಬಹಳಷ್ಟು ಒತ್ತನ್ನು ಕೊಡ್ತಾರೆ. ವಿದ್ಯಾರ್ಥಿಗಳ ಪ್ರತಿಭೆಯೂ ಕೂಡ ಹಾಗೆ ಇದೆ. ಅವರ ಕಣ್ಣು, ಕಿವಿ, ಅವರ ಹೃದಯ, ಅವರ ಮನಸ್ಸು ಜಾಗತಿಕ ಮಟ್ಟದಲ್ಲಿದೆ. ಬಹಳ ಎಕ್ಸ್ಪೋಸ್ ಅವರಿಗಿದೆ. ಆದ್ದರಿಂದ ಬಹಳ ಶೀಘ್ರವಾಗಿ ಅವರು ಬೆಳವಣಿಗೆ ಆಗ್ತಾರೆ. ನಾನು ಸಣ್ಣದಿರುವಾಗ ಒಂದು ನೃತ್ಯವನ್ನು ವೇದಿಕೆಯಲ್ಲಿ, ಇದೇ ವೇದಿಕೆಯಲ್ಲಿ ಎಷ್ಟೋ 100 ಬಾರಿ ಮಾಡಿದವ. ಆದರೆ ಸುರಿಗೆ ಬರುವಾಗ ಎಷ್ಟು ಕಷ್ಟಪಟ್ಟಿದೆ ನಾನು, ಎಷ್ಟು ಪ್ರಯತ್ನ ಮಾಡಿದ್ದೇನೆ, ಎಷ್ಟು ಅಭ್ಯಾಸ ಮಾಡಿದ್ದೇನೆ. ಆದರೆ ಈಗಿನ ಮಕ್ಕಳು ಒಂದು ವಾರದಲ್ಲಿ, ಒಂದು 15 ದಿನದಲ್ಲಿ ಅದನ್ನು ಕಲಿತು ಅವರು ವೇದಿಕೆ ಬರೋದನ್ನು ನಾನು ನೋಡಿದ್ದೇನೆ.
ಅಂದರೆ ಅವರ ಪ್ರತಿಭೆ ಅಷ್ಟು ಮುಂದುವರೆದಿದೆ. ನಮ್ಮ ಕಾಲದಲ್ಲಿ ನಾವು ಬಹಳ ನಿಧಾನವಾಗಿದ್ದೆವು, ನಮಗೆ ಎಕ್ಸ್ಪೋಸ್ ಅಷ್ಟು ಇರಲಿಲ್ಲ. ಇದೆಲ್ಲವೂ ಸಂತೋಷ. ಈ ಸಂಘಟಕರು ಇವತ್ತು ಪ್ರಥಮ ಬಾರಿಗೆ ಮಾಡಿದಂಥ ಈ ಒಂದು ಟೋಟಲ್ ಈ ಕ್ರಿಯೆ ಬಹಳ ಮೆಚ್ಚುವಂಥದ್ದು. ಖಂಡಿತ ಇದು ಪ್ರತಿ ವರ್ಷ ನಡೀಬೇಕು. ನಮ್ಮಲ್ಲಿರುವ ಬಹಳಷ್ಟು ಪ್ರತಿಭಾವಂತರು ಇದರ ಮುಖಾಂತರ ಅವರಿಗೆ ತನ್ನ ಪ್ರತಿಭೆ ಅವರಿಗೂ ಗೊತ್ತಾಗಬೇಕು. ಅದರ ಒಟ್ಟಿಗೆ ಇಡೀ ನಮ್ಮ ಕಲೆಗೆ ಇನ್ನು ಮುಂದೆ ಸೂರ್ಯಚಂದ್ರ ಕಾಲ ಅದು ಉಳಿಯುವ ಹಾಗೆ ನಮ್ಮ ಮಕ್ಕಳು ಹೊಸ ಮಕ್ಕಳು ಉದ್ಭವ ಆಗಬೇಕು ಅಂತ ಹೇಳಿಕೊಂಡು ನನಗೆ ಈ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ, ಹಿರಿಯರಾದಂಥ ನನ್ನ ಇಡೀ ಅವರು ನಮ್ಮ ಕುಟುಂಬದವರಾಗಿ ನನ್ನ ಏಳಿಗೆಗೆ ಭಾಳ ದೊಡ್ಡ ಬೆನ್ಗಾವಲಾಗಿದ್ದವರು. ಅವರು ಇವತ್ತು ನನಗೆ ಈ ಸನ್ಮಾನಕ್ಕೆ ಬಂದು ನನಗೆ ಕೊಟ್ಟದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿಕೊಂಡು ಮಗದೊಮ್ಮೆ ಸಂಘಟಕರಿಗೆಲ್ಲ ಕೈ ಮುಗಿದು, ನಾನಿವತ್ತು ಬೆಂಗಳೂರಿಗೆ ಅಗತ್ಯ ಹೋಗುವ, ಆದರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಂದ ಹೋಗಬೇಕಾದ ನನ್ನ ಕರ್ತವ್ಯ ಅಂತ ಹೇಳ್ಕೊಂಡು ನಾನು ಬಂದಿದ್ದೇನೆ. ನೀವೆಲ್ಲ ನನ್ನ ಮೇಲೆ ಇಟ್ಟಂಥ ಪ್ರೀತಿಗೆ ನನಗೆ ಬಹಳ ಆಭಾರಿಯಾಗಿದ್ದೇನೆ ಎಂದು ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹಿರಿಯ ಪತ್ರಕರ್ತ ಮನೋಹರ ಪ್ರಸಾದ್ ಅವರಿಗೆ ಸಕಲ ಕಲಾ ಸಂಪನ್ನ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನಲಹರಿ ಫಣಿಯೆ. ಶಿಶುಗಳು ತಲ್ಲಾಡಿಸ್ತವೆ, ಪಶುಗಳು ತಲ್ಲಾಡ್ತವೆ. ಗಾನಲಹರಿಗೆ ಇಡೀ ಜಗತ್ತೇ ಅದು ಹಾಡ್ತದೆ ಎಂಬ ಭಾವನೆ. ಇವತ್ತು ರಮೇಶ್ ಚಂದ್ರಣ್ಣ ತಮ್ಮ ಬಗ್ಗೆ ಭಾಳ ನನಗೆ ಪ್ರೀತಿಯ ಮತ್ಸರ. ಎಂಥ ಹಾಡುಗಾರ ಅವರು, ಎಂಥ ಅದ್ಭುತವಾದ ಹಾಡುಗಾರ. ಈ ಮಲಗು ಮಲಗು ಚಾರುಲತೆ ಹಾಡನ್ನು ಇವರು ಹಾಡಿದಿರಲ್ಲ, ಅದನ್ನು ಜೇಸುದಾಸಿಗೋಸ್ಕರ ತಾವು ಹಾಡಿದಿರಿ. ಅವರು ಬಂದು ಆ ಟ್ರ್ಯಾಕನ್ನು ಕೇಳಿ, ಇಷ್ಟು ಒಳ್ಳೆಯ ಹಾಡುಗಾರನನ್ನು ಯಾಕೆ ನೀವು ನನ್ನ ಪರವಾಗಿ ದೂರ ಇಡ್ತೀರಿ, ನನ್ನ ಪರವಾಗಿ ಅವರೇ ಹಾಡಲಿ ಈ ಸಿನಿಮಾದಲ್ಲಿ ಅಂತ ಜೇಸುದಾಸ್ ಅವರು ಹೇಳಿದಂಥ ಗೀತೆ ನನಗೆ ಸರಿಯಾದಂಥ ನೆನಪಿದೆ. ಜೇಸುದಾಸರ ಬಗ್ಗೆ ಭಾಳ ನನಗೆ ಅಭಿಮಾನ. ದಿನಕ್ಕೊಂದು 2 ಹಾಡಾದರೆ ಕೇಳ್ತೇನೆ. 4 ತಾಸು ನನಗೆ ಅವರು ಸಂದರ್ಶನವನ್ನು ಕೊಟ್ಟವರು. ಅದ್ಭುತವಾದ ವ್ಯಕ್ತಿತ್ವ. ಅವರ ಹಾಡು ದಿನಕ್ಕೊಮ್ಮೆ ಆದರೆ ಕೇಳಬೇಕು. ಗೋಪಾಂಗನೆ, ಆತ್ಮವಿಲೆ, ಸ್ವರ ಮುರಳಿ ಅಥವಾ ಭಾಳ ಪ್ರಮದವನಂ ವೀಂಡುಂ ಋತುರಾಗಂ, ಅದೆಲ್ಲ ಆ ಹಾಡೆಲ್ಲ ಅದ್ಭುತವಾದ. ಒಂದು ದಿವಸ ಕೇಳಿದರೆ ಸಮಾಧಾನ. ಹಾಗೆ ಅವರಿಂದ ಒಂದು ರಮೇಶ್ ಚಂದ್ರ ಗೌರವ ಪಟ್ಟವರು. ಇನ್ನು ಇಲ್ಲಿ 4 ಮಂದಿ ನಮ್ಮ ನಿರೂಪಕರಿದ್ದಾರೆ. ಪ್ರಾಯಶಃ ಇವತ್ತು ಮಂಗಳೂರಿನ ಪ್ರಥಮ ಸ್ಥಾನದಲ್ಲಿರುವ 4 ಮಂದಿ ಅಂತ ಭಾಳ ಪ್ರೀತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಕೊಟ್ಟು, ಏನು ಟ್ಯಾಲೆಂಟ್, ಏನು ಪ್ರತಿಭೆ. ಒಟ್ಟು ಮಾತಾಡಿದ ಉದ್ದಾಯಿತು, ಅದಕ್ಕೋಸ್ಕರ ಕ್ಷಮೆಯನ್ನು ಕೇಳ್ತಾ, ನಾನು ಒಂದು ವೇಳೆ ಚೆನ್ನಾಗಿ ಮಾತಾಡಿದರೆ ಎಲ್ರಿಗೂ ಹೇಳಿಬಿಡಿ, ನಾನು ಚೆನ್ನಾಗಿ ಮಾತಾಡದಿದ್ದರೆ ಯಾರಿಗೂ ಹೇಳಬೇಡಿ. ಹಾಗಾಗಿ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ನಾನು ಎಲ್ಲರ ಹೆಸರು ಹೇಳಲಿಲ್ಲ, ನನ್ನನ್ನು ಸಹಿಸಿಕೊಂಡ ಮತ್ತು ನನ್ನನ್ನು ಇಲ್ಲಿಗೆ ಜೊತೆಯಾಗಿ ಬಂದಂಥ ನನ್ನ ಭಾಳ ಆತ್ಮೀಯ ಗೆಳೆಯ ಮಾಧವ್ ಸುವರ್ಣ ಅವರಿಗೆ, ಅವರು ಸಹ ಭಾಳ ಕರೋಕೆ ಸಿಂಗರ್ ಅವರಿಗೂ ಇಲ್ಲಿ ಅಭಿನಂದನೆ ಕೊಟ್ಟು ಮತ್ತೊಮ್ಮೆ ಭೇಟಿ ಆಗ್ತೇನೆ. ನನ್ನನ್ನು ಸಹಿಸಿದ ನಿಮಗೆ ಧನ್ಯವಾದಗಳು. ಹಿರಿಯ ಗಾಯಕರಾದ ಶಾರದಾ ಬಾರ್ಕೂರು ಹಾಗೂ ಟಾಗೋರ್ ದಾಸ್ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿನ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತಬಲಾ ವಾದಕ ಎಸ್ ಶಿವಾನಂದ ಶೇಟ್, ಗಾಯಕ ತೋನ್ಸೆ ಪುಷ್ಕಳಕುಮಾರ್, ಸಂಗೀತ ಸಂಯೋಜಕ ಕೆ ರವಿಶಂಕರ್ ಅವರಿಗೆ ಹಿರಿಯ ಕಲಾ ಸಾಧಕ ಗೌರವ ಪ್ರಶಸ್ತಿಯನ್ನು ನೀಡಲಾಯಿತು. ಹಲವಾರು ಗಣ್ಯರಿಗೆ ಕಲಾ ಪೋಷಕ ರತ್ನ, ವಿಶೇಷ ಸಾಧಕ, ಗೌರವ ಸಮಾಜ ಸೇವಾ ರತ್ನ, ಕಲಾ ಸಾಧಕ ಗೌರವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕುಳಾಯಿ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಪುಟಾಣಿ ಕಲಾವಿದರಿಗೆ ಧನ ಸಹಾಯವನ್ನು ಪ್ರತಿಭಾ ಕುಳಾಯಿ ಹಸ್ತಾಂತರಿಸಿದರು. ಪಂಚಭಾಷಾ ರಸಮಂಜರಿ ಕಾರ್ಯಕ್ರಮದಲ್ಲಿ ಗಾಯಕರಾದ ಟಾಗೋರ್ ದಾಸ್, ರವೀಂದ್ರ ಪ್ರಭು ಮತ್ತಿತರರು ಜನಮನ ರಂಜಿಸಿದರು. ಮಾಸ್ಟರ್ ಕಾರ್ತಿಕ್ ಕೊರಗಜ್ಜನ ಕುರಿತ ಹಾಡಿಗೆ ದನಿಯಾದರು. ಕಾರ್ಯಕ್ರಮದಲ್ಲಿ ವೇದವ್ಯಾಸ ಕಾಮತ್, ಶ್ರೀಪತಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಇದುವರೆಗೆ ಮೇ 31 ಹಾಗೂ ಜೂನ್ 1ರಂದು ನಗರದ ಕುದ್ಮುಲ್ ರಂಗರಾವ್ ಸಭಾಭವನದಲ್ಲಿ ನಡೆದ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಿಲ್ ಚಾಂಪಿಯನ್ಶಿಪ್ 2023 ಕಾರ್ಯಕ್ರಮದ ವರದಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಾಸ್ ಕುಡ್ಲಾ ಇವೆಂಟ್ಸ್, ಮಂಗಳೂರು.